ಸ್ನೇಹಿತರೆ ನಮಸ್ಕಾರ. ಎಲ್ಲರಿಗೂ ಸ್ಟಡಿ ಪಾರ್ಟ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಜಿಯೋಗ್ರಫಿ ಥ್ರೂ ಮ್ಯಾಥ್ಸ್ ಸರಣಿಯಲ್ಲಿ ನಾವು ಮೊದಲ ಭಾರತದ ಸ್ಥಾನ ಮತ್ತು ವಿಸ್ತಾರಗಳನ್ನು ನೋಡಿದೆವು. ನೆಕ್ಸ್ಟ್ ಏನು ನೋಡಿದೆವು? ಭಾರತದಲ್ಲಿರುವ ಪರ್ವತ ಶ್ರೇಣಿಗಳ ಬಗ್ಗೆ ನೋಡಿದೆವು. ಇವತ್ತೇನು ಮಾಡೋಣ? ಭಾರತದ ಪ್ರಮುಖ ಕಣಿವೆ ಮಾರ್ಗಗಳು, ಮೌಂಟೇನ್ ಪಾಸಸ್ ಆಫ್ ಇಂಡಿಯಾದ ಬಗ್ಗೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡೋಣ. ಓಕೆ, ಈ ಮೂಲಕ ಏನು ಮಾಡೋಣ? ಸಂಪೂರ್ಣ ಇಂಡಿಯನ್ ಜಿಯೋಗ್ರಫಿಯಲ್ಲಿಯ ಪ್ರತಿಯೊಂದು ಫ್ಯಾಕ್ಟ್ ಶೀಟ್ಗಳನ್ನು ಕ್ಲಿಯರಾಗಿ ಅಧ್ಯಯನ ಮಾಡ್ಕೋತ ಹೋದ್ರೆ ಮುಂಬರುವ ಯಾವುದೇ ಎಕ್ಸಾಮ್ಗಳಲ್ಲಿ ಈ ವಿಭಾಗದಿಂದ ಪ್ರಶ್ನೆಗಳು ಬಂದ್ರೆ ಅವುಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈ ಮೌಂಟೇನ್ ಪಾಸಸ್ ಆಫ್ ಇಂಡಿಯಾ ಯಾಕೆ ಇಷ್ಟು ಮಹತ್ವದ ಅಂದರೆ ಇತ್ತೀಚೆಗೆ ನೋಡ್ಬೋದು ನೀವು ಸಿವಿಲ್ ಎಕ್ಸಾಮ್ದಲ್ಲಿ ಕೇಳಲಾಗಿದೆ. ಬೋರ್ಘಾಟ, ಥಾಲ್ಘಾಟ, ಪಾಲ್ಘಾಟ ಈ ಥರ ಪ್ರಶ್ನೆಗಳನ್ನು ಹೊಂದಿಸಿ ಬರೆಯಿರಿ ರೂಪದಲ್ಲಿ ಕೇಳಲಾಗಿದೆ. ಈಗ ಕೇವಲ ಹೊಂದಿಸಿ ಬರೆಯಿರಿ ರೂಪದಲ್ಲಿ ಕೇಳೋದು ಈ ಕಡಿಮೆ ಆಗ್ಯದ. ಯಾಕಂದರೆ ಇದು PC ಎಕ್ಸಾಮ್ ಇತ್ತು, ಕೇಳ್ಯಾರ. ನೆಕ್ಸ್ಟ್ VAO ಎಕ್ಸಾಮ್ಗಳಲ್ಲಿ ಯಾವುದೇ ಒಂದು ಪಾಸಸ್ಗಳನ್ನು ಕೊಟ್ಟು ಅದರ ಮೇಲಿಂದ 2ರಿಂದ 3 ಸ್ಟೇಟ್ಮೆಂಟ್ಗಳನ್ನು ಕೊಡ್ಬೋದು. ಸೊ ಅದಕ್ಕೆ ಪ್ರತಿಯೊಂದು ಪಾಸ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕಲೆಕ್ಟ್ ಮಾಡುವ ಪ್ರಯತ್ನವನ್ನು ಈ ಒಂದು ಸೆಷನ್ ಮೂಲಕ ಮಾಡೋಣ. ಅದಕ್ಕೂ ಮೊದಲ ಇನ್ನೂ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಈ ನಮ್ಮ ಸರಣಿ ಏನಾದ್ಲ ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾಗುತ್ತಿದ್ರೆ ಲೈಕ್ ಮಾಡಿರಿ ಅನ್ನುತ್ತಾ ಇವತ್ತಿನ ಈ ಸೆಷನನ್ನು ಆರಂಭ ಮಾಡೋಣ. ಸೊ ಹಾಗಾದರೆ ಮೊದಲು ಪಾಸ್ ಅಂದರೆ ಏನು? ಪಾಸಸ್ಗಳು ನೋಡೋಕ್ಕಿಂತ ಮೊದಲು ಪಾಸಸ್ ಅಂದರೆ ಏನನ್ನು ತಿಳ್ಕೊಳ್ಳೋದು ಮಹತ್ವ. ಭೌಗೋಳಿಕವಾಗಿ ಪರ್ವತ ಶ್ರೇಣಿಗಳ ನಡುವೆ ಇರುವ ನೈಸರ್ಗಿಕ ಮಾರ್ಗಗಳನ್ನು ನಾವು ಕಣಿವೆ ಮಾರ್ಗ ಅಥವಾ ಪಾಸ್ ಅಂತೇಳಿ ಕರಿತೇವೆ. ಉದಾಹರಣೆಗಾಗಿ ಇದೊಂದು ಪರ್ವತ ಶ್ರೇಣಿ ಅದ. ಈ ಪರ್ವತ ಶ್ರೇಣಿ ಕಂಟಿನ್ಯೂ ಇರಲಾರ್ದೆ ಇಲ್ಲಿ ಏನದ ಒಂದು ಮಾರ್ಗ ಅದ. ಈ ಮಾರ್ಗವನ್ನೇ ನಾವು ಏನಂತ ಕರಿತೇವೆ? ಪಾಸಸ್ ಅಂಥೇಳಿ ಕರಿತೇವೆ. ಪಾಸ್ ಅಂತೇಳಿ ಕರಿತೇವೆ. ಮುಖ್ಯವಾಗಿ ಇದು ಯಾಕೆ ಇಷ್ಟು ಮಹತ್ವ ಅಂದ್ರೆ ಈ ಪಾಸ್ಗಳ ಮೂಲಕವಾಗಿಯೇ ಈ ಪರ್ವತದ ಈ ಸೈಡ್ದಿಂದ ಈ ಸೈಡ್ ಹೋಗ್ಬೋದು, ವಲಸೆ ಮಾಡ್ಬೋದು. ವ್ಯಾಪಾರದ ದೃಷ್ಟಿಯಿಂದ ಅತಿ ಮಹತ್ವದ್ದಾಗಿರುತ್ತದೆ. ವಲಸೆ, ವ್ಯಾಪಾರ, ಸಾಂಸ್ಕೃತಿಕ ವಿನಿಮಯ, ಸೈನ್ಯದ ಚಲನವಲನ ಇತ್ಯಾದಿ ವಿಷಯಗಳಿಂದಾಗಿ ಏನು ಈ ಪಾಸಸ್ ಅತಿ ಮಹತ್ವದ್ದಾಗಿ ಸಾಬೀತಾಗ್ತದೆ. ಇದು ಪಾಸ್ ಅಂದರೆ ಏನೋ ನೋಡಿದೆವು. ಸ್ನೇಹಿತರೆ, ಬಹುತೇಕ ಎಲ್ಲೆಲ್ಲಿ ಪಾಸಸ್ ಅದಾವಲ್ಲ, ಎಲ್ಲೆಲ್ಲಿ ಪರ್ವತ ಶ್ರೇಣಿಗಳದಾವಲ್ಲ ಅಲ್ಲಿ ಪಾಸಸ್ಗಳಿರುವುದು ಸ್ವಾಭಾವಿಕ. ಈ ಪಾಸ್ಗಳ ಮೂಲಕವಾಗಿಯೇ ಚೀನಾದವರು ಪ್ರಾಚೀನ ಕಾಲದಲ್ಲಿ ಏನು ರೇಷ್ಮೆ ಮಾರ್ಗ ಅಂತೇಳಿ ಕರಿತೀವಲ್ಲ, ಆ ರೇಷ್ಮೆ ಮಾರ್ಗದ ಮೂಲಕ ಬಂದು ಭಾರತದಲ್ಲಿ ಜೊತೆಗೆ ವಿಶ್ವದ ಇತರ ಭಾಗಗಳಲ್ಲಿ ಏನು ವ್ಯಾಪಾರವನ್ನು ಮಾಡ್ತಿದ್ರು. ವಿದೇಶಿ ಆಕ್ರಮಣವನ್ನು ನೋಡ್ತೇವೆ. ಭಾರತಕ್ಕೆ ವಿದೇಶಿಯರು ಆಕ್ರಮಣ ಮಾಡುವಾಗ ಈ ಪಾಸ್ಗಳನ್ನೇ ಬಳಸಿದ್ರು. ಮುಖ್ಯವಾಗಿ ಭಾರತದ ವಾಯುವ್ಯ ಭಾಗದಲ್ಲಿ ಏನು ವಿದೇಶಿಯರ ಆಕ್ರಮಣ ಆಯಿತು ಆ ಸಂದರ್ಭದಲ್ಲಿ ಬೋಲನ್ ಪಾಸ್ಗಳ ಬಳಕೆ ಹೆಚ್ಚಾಗಿರುವುದು ಕಂಡುಬರ್ತದೆ. ಬೋಲನ್ ಪಾಸ್ ಈ ಹಿಂದೂ ಕುಶ ಕರ್ತಾರ್ ಪರ್ವತ ಶ್ರೇಣಿಗಳಲ್ಲಿ ಈ ಪಾಸ್ಗಳು ಕಂಡುಬರ್ತಾವೆ. ಈ ಪಾಸಸ್ಗಳ ಮೂಲಕವಾಗಿಯೇ ಗ್ರೀಕರಾಗಿರ್ಬೋದು, ಅರಬರಾಗಿರ್ಬೋದು ಭಾರತಕ್ಕೆ ಪ್ರವೇಶ ಮಾಡ್ತಾರೆ. ಇದು ಸಂಕ್ಷಿಪ್ತ ಇತಿಹಾಸ ಆಯಿತು. ನೆಕ್ಸ್ಟ್, ಭಾರತದ ಉತ್ತರ ಭಾಗದಲ್ಲಿ ಅದರಲ್ಲೂ ಜಮ್ಮು ಕಾಶ್ಮೀರ, ಲಡಾಖ್, ಉತ್ತರಾಖಂಡ, ಹಿಮಾಚಲ ಪ್ರದೇಶಗಳಲ್ಲಿ ಯಾವ ಪಾಸ್ ಕಂಡು ಬರ್ತಾವೆ? ಈಶಾನ್ಯ ರಾಜ್ಯಗಳಲ್ಲಿ ಯಾವ ಪಾಸಸ್ಗಳು ಕಂಡು ಬರ್ತಾವೆ? ಸರ್, ಈ ಪಾಸಸ್ಗಳು ಕೇವಲ ಈ ಹಿಮಾಲಯ ಪರ್ವತ ಶ್ರೇಣಿಗೆ ಅಷ್ಟೇ ಸೀಮಿತದಾವನಂತ ಕೇಳ್ಬೋದು. ಇಲ್ಲ, ದಕ್ಷಿಣ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲೂ ಪಾಸಸ್ಗಳು ಕಂಡು ಬರ್ತಾವೆ. ಕರ್ನಾಟಕದಲ್ಲೂ ಪಾಸಸ್ಗಳು ಕಂಡು ಬರ್ತಾವೆ. ಭಾರತದ ಮಧ್ಯಭಾಗವಾದ ಈ ವಿಂಧ್ಯ ಮತ್ತು ಈ ಸಾತ್ಪುರ ಶ್ರೇಣಿಗಳಾಗಿರ್ಬೋದು, ಅರಾವಳಿ ಶ್ರೇಣಿಗಳಾಗಿರ್ಬೋದು, ಈ ಎಲ್ಲ ಪರ್ವತ ಶ್ರೇಣಿಗಳಲ್ಲಿ ಪಾಸಸ್ಗಳು ಕಂಡು ಬರ್ತಾವೆ. ಓಕೆ, ಹಾಗಾದ್ರೆ ಈಗೇನು ಮಾಡೋಣ? ಫಸ್ಟ್ ಭಾರತದ ಉತ್ತರ ಭಾಗದಲ್ಲಿಯ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಪ್ರದೇಶಗಳಲ್ಲಿಯ ಕಣಿವೆ ಮಾರ್ಗಗಳನ್ನು ನೋಡುವ ಪ್ರಯತ್ನವನ್ನು ಮಾಡೋಣ. ಓಕೆ ಸ್ನೇಹಿತರೆ, ನಿನ್ನೆ ದಿವಸ ಭಾರತದ ಪರ್ವತ ಶ್ರೇಣಿಗಳನ್ನು ನೋಡುವಾಗ ವಾಯುವ್ಯ ಭಾರತದಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಹಲವಾರು ಪರ್ವತ ಶ್ರೇಣಿಗಳನ್ನು ನೋಡಿದ್ವಿ. ಈ ಹಿಮಾದ್ರಿ ಅಥವಾ ಗ್ರೇಟರ್ ಹಿಮಾಲಯದ ಉತ್ತರಕ್ಕಿರುವ ಭಾಗವನ್ನು ನಾವು ಟ್ರಾನ್ಸ್ ಹಿಮಾಲಯ ಅಂತೇಳಿ ಕರೆದಿದ್ವಿ. ಓಕೆ, ಅಲ್ಲಿ ಅವುಗಳನ್ನು ಏನು ನೋಡಿದ್ವಿ, ಆ ಪರ್ವತ ಶ್ರೇಣಿಗಳಲ್ಲಿ ಯಾವ ಯಾವ ಪಾಸಸ್ಗಳು, ಕಣಿವೆ ಮಾರ್ಗಗಳು ಕಂಡು ಬರ್ತಾವೆ ಅನ್ನೋದನ್ನು ಇವತ್ತು ನೋಡೋಣ. ಮೊದಲನೇದಾಗಿ ಬನಿಹಾಲ್ ಪಾಸ್. ಓಕೆ, ಬನಿಹಾಲ್ ಪಾಸ್. ಓಕೆ, ಬನಿಹಾಲ್ ಪಾಸ್ ಮುಖ್ಯವಾಗಿ ಯಾವ ಶ್ರೇಣಿಯಲ್ಲಿ ಬರ್ತದೆ ಅಂದರೆ ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಬರುವಂಥ ಒಂದು ಪಾಸ್ ಅದ.
ನೆಕ್ಸ್ಟ್ ಯಾವ ಯಾವ ನಗರಗಳನ್ನು ಕನೆಕ್ಟ್ ಮಾಡ್ತಾ ಅಂದ್ರೆ ಜಮ್ಮು ಮತ್ತು ಶ್ರೀನಗರವನ್ನು ಕನೆಕ್ಟ್ ಮಾಡ್ತದೆ. ಜಮ್ಮು ಮತ್ತು ಶ್ರೀನಗರ ಎರಡೂ ನಗರಗಳನ್ನು ಕನೆಕ್ಟ್ ಮಾಡುವ ಪಾಸ್ ಯಾವುದಂದ್ರೆ ಬನಿಹಾಲ್ ಪಾಸ್. ಮೂಲತಃ ಎಲ್ಲಿ ಕಂಡುಬರ್ತದೆ? ಜಮ್ಮು ಕಾಶ್ಮೀರದಲ್ಲಿ ಕಂಡುಬರ್ತದೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ನೆನಪಿಡ್ಬೇಕು ನೀವು, ಜಮ್ಮು ಮತ್ತು ಶ್ರೀನಗರ ಅಂದ್ರೆ ಜಮ್ಮು ಮತ್ತು ಶ್ರೀನಗರವನ್ನು ಕನೆಕ್ಟ್ ಮಾಡುವ ರಾಷ್ಟ್ರೀಯ ಹೆದ್ದಾರಿಯ ಹೆಸರು ಏನಂದ್ರೆ NH44. ಮೊದಲು ಇದನ್ನು NH1 ಅಂಥೇಳಿ ಕರಿತಿದ್ದೀವಿ. ಈಗೇನು ಮಾಡ್ಯಾರ? ಚೇಂಜ್ ಮಾಡಿ NH44 ಮಾಡ್ಯಾರ. ಇನ್ನೊಂದು ಏನು ನೆನಪಿಡ್ಬೇಕಂದ್ರೆ ಭಾರತದಲ್ಲಿ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದಂದ್ರೆ ಅದು NH44. ಮೂಲತಃ ಶ್ರೀನಗರದಿಂದ ಆರಂಭವಾಗಿ ತಮಿಳುನಾಡಿನ ಕನ್ಯಾಕುಮಾರಿಯವರೆಗೆ ಇದರ ಉದ್ದ ಅದ. ಯಾವುದು? NH44 ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ. ಯಾವ ಪರ್ವತ ಶ್ರೇಣಿಯಲ್ಲಿ ಕಂಡುಬರ್ತದೆ? ಬನಿಹಾಲ್ ಪರ್ವತ ಶ್ರೇಣಿಯಲ್ಲಿ. ಇನ್ನೊಂದು ಏನು ಮುಖ್ಯ ಅದಂದ್ರೆ ಇದೇ ಪರ್ವತ ಶ್ರೇಣಿಯಲ್ಲಿ ಜವಾಹರ್ ಟನಲ್ ಅಭಿವೃದ್ಧಿಪಡಿಸಲಾಗುತ್ತಿದೆ. ಜಮ್ಮು ಮತ್ತು ಶ್ರೀನಗರವನ್ನು ಕನೆಕ್ಟ್ ಮಾಡುವ ಉದ್ದೇಶದಿಂದ ಸಾರ್ವಕಾಲಿಕ ಕನೆಕ್ಟ್ ಅಂದರೆ ಸಾಮಾನ್ಯವಾಗಿ ಈ ಜಮ್ಮು ಮತ್ತು ಕಾಶ್ಮೀರ ಆಗಿರ್ಬೋದು, ಲಡಾಖ್ ಪ್ರಾಂತ್ಯಗಳಲ್ಲಿ ಚಳಿಗಾಲದ ಸಂದರ್ಭದಲ್ಲಿ ಹಿಮ ಬೀಳ್ತದೆ, ಆದ್ದರಿಂದ ಸಂಪರ್ಕ ಕಡಿತವಾಗ್ತದೆ. ಸೊ ಆಲ್ ವೆದರ್ ಕನೆಕ್ಟಿವಿಟಿ ಇರಲಿ ಅಂತೇಳಿ ಜವಾಹರ್ ಟನಲನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದು ಬನಿಹಾಲ್ ಪಾಸ್ ಆಯಿತು. ನೆಕ್ಸ್ಟ್ ಯಾವುದಂದ್ರೆ ಜೋಜಿಲಾ ಪಾಸ್. ಸ್ನೇಹಿತರೆ, ಮೂಲತಃ ಇದು ಶ್ರೀನಗರವನ್ನು ಲಡಾಖ್ನ ಲೇಹ್ ಅಥವಾ ಕಾರ್ಗಿಲ್ನೊಂದಿಗೆ ಕನೆಕ್ಟ್ ಮಾಡ್ತದೆ. ಲಡಾಖ್ನ ಲೇಹ್ ಆಗಿರ್ಬೋದು, ಕಾರ್ಗಿಲನ್ನು ಕನೆಕ್ಟ್ ಮಾಡ್ತದೆ. ಎಲ್ಲಿಂದ? ಶ್ರೀನಗರದಿಂದ. ಓಕೆ, ಇದು ಕೂಡ ಏನಾಗ್ತದೆ, ಇಲ್ಲಿ ಚಳಿಗಾಲದ ಸಂದರ್ಭದಲ್ಲಿ ಹಿಮ ಬೀಳ್ತದೆ. ಆದ್ದರಿಂದ ಇಲ್ಲಿ ಕೂಡ 2 ಟನಲನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಒಂದನೇದು ಜೋಜಿಲಾ ಟನಲ್. ನೆಕ್ಸ್ಟ್ ಜೀಮೋರ್ ಟನಲ್. ಇದು ಸೋನ್ಮಾರ್ಗನ್ನು ಕನೆಕ್ಟ್ ಮಾಡ್ತದೆ. ಸೋನ್ಮಾರ್ಗ್ ಇದು ಪ್ರೇಕ್ಷಣೀಯ ಸ್ಥಳ ಅದ. ಈ ಪ್ರೇಕ್ಷಣೀಯ ಸ್ಥಳವನ್ನು ಕನೆಕ್ಟ್ ಮಾಡುವ ಉದ್ದೇಶದಿಂದ ಅಥವಾ ಸಾರ್ವಕಾಲಿಕ ಸಂಪರ್ಕವನ್ನು ಒದಗಿಸುವ ಉದ್ದೇಶದಿಂದ ಈ ಜೀಮೋರ್ ಟನಲನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇಲ್ಲೇನು ನೋಡಿದೆವು? 2 ಪಾಸಸನ್ನು ನೋಡಿದೆವು ನಾವು, ಬನಿಹಾಲ್ ಪಾಸ, ಜೋಜಿಲಾ ಪಾಸ. ಈ ಎರಡೂ ಪಾಸ್ಗಳಲ್ಲಿ ಟನಲ್ಗಳನ್ನು ನೋಡಿದೆವು. ಅಲ್ಲಿ ಯಾವುದಿತ್ತು? ಜವಾಹರ್ ಟನಲ್ ಇತ್ತು. ಇಲ್ಲಿ ಜೋಜಿಲಾ ಮತ್ತು ಜೀಮೋರ್ ಟನಲ್. ಓಕೆ, ಎಲ್ಲಿಂದ ಕನೆಕ್ಟ್ ಮಾಡ್ತದೆ? ಯಾವ ನಗರ ಅಂದರೆ ಶ್ರೀನಗರದಿಂದ ಲೇಹ ಮತ್ತು ಕಾರ್ಗಿಲ್ ನಗರವನ್ನು ಸಂಪರ್ಕ ಮಾಡ್ತದೆ. ಇದು ಜೋಜಿಲಾ ಆಯಿತು. ನೆಕ್ಸ್ಟ್ ಖರ್ದುಂಗ್ಲಾ ಪಾಸ್. ಸ್ನೇಹಿತರೆ, ಮೂಲತಃ ಖರ್ದುಂಗ್ಲಾ ಲಡಾಖ್ ಶ್ರೇಣಿಯಲ್ಲಿ ಬರ್ತದೆ. ಲಡಾಖ್ ಪರ್ವತ ಶ್ರೇಣಿಯಲ್ಲಿ ಬರ್ತದೆ. ಇದೇನು ಮಾಡ್ತದೆ? ಲಡಾಖ್ನ ಲೇಹನ್ನು ಸಿಯಾಚಿನ್ದೊಂದಿಗೆ ಸಂಪರ್ಕ ಮಾಡ್ತದೆ. ಲೇಹವನ್ನು ಸಿಯಾಚಿನ್ ಗ್ಲೇಷಿಯರ್. ಸಿಯಾಚಿನನ್ನು ನಿನ್ನೆ ವಿಡಿಯೋದಲ್ಲಿ ನೋಡಿದ್ದೆವು. ಭೂಮಿಯ ಮೇಲಿನ ಅತಿ ಎತ್ತರದ ಯುದ್ಧ ಭೂಮಿ ಅಂತೇಳಿ ಗುರುತಿಸ್ತೇವೆ. ಸುಮಾರು 75 ಕಿಲೋಮೀಟರ್ವರೆಗೆ ಅದ. ಧ್ರುವಗಳ ಹೊರತಾಗಿ ಅತಿ ದೊಡ್ಡ ಹಿಮನದಿ ಅಥವಾ ಗ್ಲೇಷಿಯರ್ ಎಲ್ಲಿ ಅದಂದ್ರೆ ಅದು ಸಿಯಾಚಿನ್ ಗ್ಲೇಷಿಯರ್. ಸಾಮಾನ್ಯವಾಗಿ -50 ಡಿಗ್ರಿ ಸೆಲ್ಸಿಯಸ್ ತನ ಉಷ್ಣತಾಮಾನ ಅಷ್ಟು ಕಡಿಮೆ ಇರ್ತದೆ ಇಲ್ಲಿ. ಓಕೆ, ಈ ಸಿಯಾಚಿನ್ ಗ್ಲೇಷಿಯರ್ ಸಂದರ್ಭದಲ್ಲಿಯೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ 1999ರಲ್ಲಿ ಕಾರ್ಗಿಲ್ ಕದನ ಆಗ್ತದೆ. ಕಾರ್ಗಿಲ್ ಕದನ ಈ ಸಿಯಾಚಿನ್ ಗ್ಲೇಷಿಯರ್ನ ವಶಪಡಿಸಿಕೊಳ್ಳುವುದರ ಸಂಬಂಧಿತವಾಗಿರುತ್ತದೆ. ನೆನಪಿಡಬೇಕು ನೀವು. ಖರ್ದುಂಗ್ಲಾ ಎಲ್ಲಿ ಬರ್ತದೆ ಅಂದ್ರೆ ಈ ಲಡಾಖ್ ಪರ್ವತ ಶ್ರೇಣಿಯಲ್ಲಿ ಬರ್ತದೆ. ಲೇಹ ಮತ್ತು ಸಿಯಾಚಿನನ್ನು ಸಂಪರ್ಕ ಮಾಡ್ತದೆ. ಇದು ಖರ್ದುಂಗ್ಲಾ ಆಯಿತು. ನೆಕ್ಸ್ಟ್ ಕಾರಾಕೋರಂ. ಸ್ನೇಹಿತರೆ, ಮೂಲತಃ ಕಾರಾಕೋರಂ ಪರ್ವತ ಶ್ರೇಣಿ ಟ್ರಾನ್ಸ್ ಹಿಮಾಲಯದ ಭಾಗವಾಗಿದೆ. ಅತಿ ದೊಡ್ಡ ಪರ್ವತ ಶಿಖರ ಯಾವುದತ್ತು ನೋಡಿದೆವು? K2 ಅಂತ ನೋಡೆವು. ಓಕೆ, ಇಲ್ಲಿ ಈ ಕಾರಾಕೋರಂ ಪಾಸ್ ಏನಲ್ಲ, ಮೂಲತಃ ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿ ಒಳಗದ. ಇದೇನು ಮಾಡ್ತದೆ? ಚೈನಾದ ಭಾಗ ಯಾವುದು? ಟಿಬೇಟಿನ ಒಂದು ಪ್ರಾಂತ್ಯ ಯಾವುದಂದ್ರೆ ಸಿಂಜಿಯಾಂಗ್ ಪ್ರಾಂತ್ಯವನ್ನು ಭಾರತದೊಂದಿಗೆ ಕನೆಕ್ಟ್ ಮಾಡ್ತದೆ.
ಈ ಸಿಂಜಿಯಾಂಗ್ ಪ್ರಾಂತ್ಯ ಬರೋಣ. ಇನ್ನೊಂದು ಏನು ಗೊತ್ತಿರ್ಬೇಕು ನಮ್ಗೆ, ಸಿಂಜಿಯಾಂಗ್ ಪ್ರಾಂತ್ಯದಿಂದಲೇ ಚೀನಾ ಮತ್ತು ಪಾಕಿಸ್ತಾನದ ಪ್ರಮುಖ ಒಂದು ಯೋಜನೆ ಯಾವುದಂದ್ರೆ ಸಿಪೆಕ್, ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಯಾವ ಉದ್ದೇಶದಿಂದ ಅಭಿವೃದ್ಧಿಪಡಿಸಲಾಗ್ತದೆ ಅಂದರೆ ಇದು ನೋಡಿರಿ, ಚೀನಾದ ಒಟ್ಟು ಕ್ರೂಡ್ ಆಯಿಲ್ ಏನು ಆಮದು ಮಾಡ್ಕೋತಲ್ಲ ಅದು ಮೂಲತಃ ಎಲ್ಲಿಂದ ಹೋಗಬೇಕು, ಮಲಕ್ಕಾ ಜಲಸಂಧಿಯ ಮೂಲಕ ಹೋಗಬೇಕು. ಭಾರತ ಮತ್ತು ಚೀನಾ ಪರಸ್ಪರ ಮುಖಾಮುಖಿಯಾದ ಸಂದರ್ಭದಲ್ಲಿ ಭಾರತ ಏನು ಮಾಡ್ತದೆ, ಅಂಡಮಾನ್ ನಿಕೋಬಾರ್ ದ್ವೀಪಗಳ ಮೂಲಕ ಈ ಚೀನಾದ ಆಮದುಗಳ ಮೇಲೆ ನಿರ್ಬಂಧವನ್ನು ಹೇರುವ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಈ ಮಲಕ್ಕಾ ಜಲಸಂಧಿ ಭಾರತದ ಅಂಡಮಾನ್ ನಿಕೋಬಾರ್ ದ್ವೀಪಗಳಿಂದ ಕೆಲವೇ ದೂರ ಅದ, ಕೆಲವೇ ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಅದ. ಈ ಮೂಲಕ ಆ ಚೋಕ್ ಪಾಯಿಂಟನ್ನು ಬಂದ್ ಮಾಡುವ ಸಾಧ್ಯತೆ ಇರ್ತದೆ ಅಂಥೇಳಿ ಅವ್ರು ಏನು ಮಾಡಿದ್ರು, ನೇರವಾಗಿ ಭಾರತವನ್ನು ಬೈಪಾಸ್ ಮಾಡುವ ಮೂಲಕ ಅರಬ್ಬಿ ಸಮುದ್ರಕ್ಕೆ ಒಂದು ಆ್ಯಕ್ಸಸ್ ಸಿಗಬೇಕಂತೇಳಿ ಏನು ಮಾಡಿದ್ರು, ಚೀನಾದ ಸಿಂಜಿಯಾಂಗ್ ಪ್ರೊವಿನ್ಸ್ ಮೂಲಕ ನೇರವಾಗಿ ಪಾಕಿಸ್ತಾನನ್ನು ಎಂಟರ್ ಮಾಡಿ ಪಾಕಿಸ್ತಾನದ ಈ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಅಂದ್ರೆ ಗ್ವಾದರ್ ಬಂದರಿನ ಮೂಲಕ ಆ್ಯಕ್ಸಸ್ ಪಡೆದು ಅರಬ್ಬಿ ಸಮುದ್ರದ ಆ್ಯಕ್ಸಸ್ಸನ್ನು ಪಡಿತಾರೆ. ಅರಬ್ಬಿ ಸಮುದ್ರದ ಆ್ಯಕ್ಸಸ್ಸನ್ನು ಪಡೆಯುವ ಮೂಲಕ ಈ ಮಿಡಲ್ ಈಸ್ಟ್ದಿಂದ ಅಥವಾ ಗಲ್ಫ್ ರಾಷ್ಟ್ರಗಳಿಂದ ಆಯಿಲನ್ನು ಪಡೆದು ನೇರವಾಗಿ ಪಾಕಿಸ್ತಾನದ ಮೂಲಕ ಚೀನಾವನ್ನು ತಲುಪೋ ಉದ್ದೇಶ ಇದರದದ. ಇದು CPEC ಆಯಿತು. ಈಗ ಚೀನಾದ ಟಿಬೆಟ್ ಮತ್ತು ಇಂಡಿಯಾನ ಸಂಪರ್ಕಿಸುವ ಪಾಸ್ ಯಾವುದಂದ್ರೆ ಕಾರಾಕೋರಂ ಪಾಸ್. ಓಕೆ, ಇದು ಎಲ್ಲಿ ಬರ್ತದೆ, ಸೆಕ್ಸ್ಗಮ್ ಕಣಿವೆಯಲ್ಲಿ ಬರ್ತದೆ. ಸೆಕ್ಸ್ಗಮ್ ಕಣಿವೆಯಲ್ಲಿ ಕಂಡು ಬರ್ತದೆ. ಇದು ಕಾರಾಕೋರಂ ಪಾಸ್ ಆಯಿತು. ಇದನ್ನು ಇನ್ನೊಂದು ಯಾವ ರೀತಿಯಾಗಿ ನೋಡ್ಬೋದು ಅಂದ್ರೆ, ಪ್ರಾಚೀನ ಕಾಲದಲ್ಲಿ ರೇಷ್ಮೆ ಮಾರ್ಗದ ಮೂಲಕ ವ್ಯಾಪಾರವಾಗ್ತಿತ್ತು ಅಂತ ನೋಡಿದೆವು. ಪ್ರಮುಖ ವ್ಯಾಪಾರ ಮಾರ್ಗ ಯಾವುದಂದ್ರೆ ಅದು ಕಣಿವೆ ಮಾರ್ಗ ಯಾವುದಂದ್ರೆ ಅದು ಕಾರಾಕೋರಂ ಪಾಸ್. ಓಕೆ, ನೆಕ್ಸ್ಟ್ ಉಮ್ಲಿಂಗ್ಲಾ ಪಾಸ್. ಉಮ್ಲಿಂಗ್ಲಾ ಸ್ನೇಹಿತರೆ, ಭೂಮಿಯ ಮೇಲಿನ ಅತಿ ಎತ್ತರವಾದ ವಾಹನ ಓಡಾಡಬಲ್ಲ ಒಂದು ರಸ್ತೆ ಯಾವುದಂದ್ರೆ ಅದು ಉಮ್ಲಿಂಗ್ಲಾ. ಹೈಯೆಸ್ಟ್ ಮೋಟಾರೇಬಲ್ ರೋಡ್ ಅಂತೇಳಿ ಕರಿತೀವಿ. ಅತಿ ಎತ್ತರ, ಸಮುದ್ರ ಮಟ್ಟಕ್ಕಿಂತ ಅತಿ ಎತ್ತರ ಭಾಗದಲ್ಲಿ ವಾಹನಗಳು ಓಡಾಡಬಹುದಂಥ ಜಾಗ ಇದು ಉಮ್ಲಿಂಗ್ಲಾ ಪಾಸ್. ಎಲ್ಲಿ ಕಂಡು ಬರ್ತದೆ, ಲಡಾಖ್ನಲ್ಲಿ ಕಂಡು ಬರ್ತದೆ. ಭಾರತದ ಲಡಾಖ್ನಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಯಾವುದಂದ್ರೆ ಚಾಂಗ್ಲಾ. ಸ್ನೇಹಿತರೆ, ಮೂಲತಃ ಇದು ಲಡಾಖ್ನಲ್ಲಿ ಅದ. ಇದು ಕೂಡ ಲಡಾಖ್ನಲ್ಲಿ ಅದ. ಪ್ಯಾಂಗಾಂಗ್ ಸೋ ಸರೋವರಕ್ಕೆ ಏನು ಮಾಡ್ತದೆ, ಸಂಪರ್ಕವನ್ನು ಕಲ್ಪಿಸ್ತದೆ. ಯಾವುದು, ಚಾಂಗ್ಲಾ. ಇದು ಕೂಡ ವಿಶ್ವದ ಅತಿ ಎತ್ತರವಾದ ಮೋಟಾರೇಬಲ್ ವೆಹಿಕಲ್ ಅಂತ ಏನು ಕರಿತೀವೋ, ಅತಿ ಎತ್ತರದ ಭಾಗದಲ್ಲಿ ವಾಹನ ಓಡಾಡುವಿಕೆಗೆ ಅವಕಾಶವಿರುವ ಪ್ರದೇಶಗಳಲ್ಲಿ ಇದು ಕೂಡ ಒಂದು. ಆದರೆ ಅತಿ ಹೆಚ್ಚು ಎತ್ತರ ಯಾವುದಂದ್ರೆ ಉಮ್ಲಿಂಗ್ಲಾ ಪಾಸ್. ಸೊ ಚಾಂಗ್ಲಾ ಎಲ್ಲಿ ಬರ್ತದೆ, ಲಡಾಖ್ದಲ್ಲಿ ಬರ್ತದೆ. ಲಡಾಖ್ನಲ್ಲಿಯ ಲೇಹದಿಂದ ಏನು ಮಾಡ್ತದೆ, ಪ್ಯಾಂಗಾಂಗ್ ಸೋ ಸರೋವರಕ್ಕೆ ಸಂಪರ್ಕವನ್ನು ಕಲ್ಪಿಸ್ತದೆ ಚಾಂಗ್ಲಾ. ಸ್ನೇಹಿತರೆ, ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದಲ್ಲಿ ಪ್ರಮುಖವಾಗಿ 3 ಪಾಸಸ್ಗಳು ಬರ್ತಾವೆ. 3 ಪಾಸ್ ಯಾವುದಂದ್ರೆ, ಒಂದನೇದು ಸಿಪ್ಕಿಲಾ, ಎರಡನೇದು ಬಾರಾಲಾಚ್ಲಾ, ಓಕೆ. ನೆಕ್ಸ್ಟ್ ಯಾವುದು, ರೋಹಟ್ಯಾಂಗ್. ಈ 3 ಪಾಸ್ಗಳು ಹಿಮಾಚಲ ಪ್ರದೇಶದಲ್ಲಿ ಮಹತ್ವದವು. ಸಿಪ್ಕಿಲಾ ಹಿಮಾಚಲ ಪ್ರದೇಶದಲ್ಲಿ ಬರ್ತದೆ. 1ನೇ ಪಾಯಿಂಟ್, ಇದು ಭಾರತವನ್ನು ಟಿಬೆಟ್ನೊಂದಿಗೆ ಸಂಪರ್ಕಿಸ್ತದೆ. ಭಾರತ ಮತ್ತು ಟಿಬೆಟ್ ನಡುವೆ ಸಂಪರ್ಕ ಕೊಂಡಿಯಾಗಿ ಕಾರ್ಯನಿರ್ವಹಿಸ್ತದೆ. ಓಕೆ, 2ನೇ ಪಾಯಿಂಟ್ ಆಯಿತು. ಭಾರತದ ಪ್ರಮುಖ ನದಿಯಾದ ಸತ್ಲಜ್ ನದಿಯು ಈ ಸಿಪ್ಕಿಲಾ ಪರ್ವತ ಕಣಿವೆ ಮೂಲಕ ಏನು ಮಾಡ್ತದೆ, ಭಾರತಕ್ಕೆ ಪ್ರವೇಶವನ್ನು ಮಾಡ್ತದೆ. ಸತ್ಲಜ್ ನದಿ ಸಿಪ್ಕಿಲಾ ಕಣಿವೆಯ ಮೂಲಕ ಭಾರತಕ್ಕೆ ಪ್ರವೇಶ ಮಾಡ್ತದೆ. ಆದ್ದರಿಂದ ಸಿಪ್ಕಿಲಾ ಕಣಿವೆ ಮಾರ್ಗ ಏನಲ್ಲ, ಈ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿ ಸಾಬೀತಾಗ್ತದೆ. ಇದು ಸಿಪ್ಕಿಲಾ ಆಯಿತು. ನೆಕ್ಸ್ಟ್ ಬಾರಾಲಾಚ್ಲಾ. ಸ್ನೇಹಿತರೆ, ಬಾರಾಲಾಚ್ಲಾ ಮೂಲತಃ ಹಿಮಾಚಲ ಪ್ರದೇಶದ ಮನಾಲಿಯನ್ನು ಲಡಾಖ್ನ ಲೇಹದೊಂದಿಗೆ ಸಂಪರ್ಕ ಮಾಡ್ತದೆ. ಹಿಮಾಚಲ ಪ್ರದೇಶದ ಸಿಮ್ಲಾ ಮತ್ತು ಲಡಾಖ್ನ ಲೇಹ್ ಇವೆರಡನ್ನು ಸಂಪರ್ಕ ಮಾಡೋದು ಯಾವುದಂದ್ರೆ ಬಾರಾಲಾಚ್ಲಾ. ಇದಕ್ಕೆ ಇದು ಫೇಮಸ್ ಅದ. ಈ ಬಾರಾಲಾಚ್ಲಾ ಯಾವ ಶ್ರೇಣಿಯಲ್ಲಿ ಅದಂದ್ರೆ ಜಾಸ್ಕರ್ ಶ್ರೇಣಿಯಲ್ಲಿ ಅದ. ಸೊ ಬಾರಾಲಾಚ್ಲಾ ಮೂಲತಃ ಸಿಮ್ಲಾ ಮತ್ತು ಲೇಹನ್ನು ಸಂಪರ್ಕ ಮಾಡ್ತದೆ.
ಜಾಸ್ಕರ್ ಶ್ರೇಣಿಯಲ್ಲಿ ಕಂಡುಬರ್ತದೆ. ಓಕೆ, ನೆಕ್ಸ್ಟ್ ರೋಹ್ಟ್ಯಾಂಗ್ ಪಾಸ್ ಮೂಲತಃ ಕುಲ್ಲು ಕಣಿವೆಯನ್ನು ಲಾಹೋಲ್ ಮತ್ತು ಸ್ಪೀಟಿಯೊಂದಿಗೆ ಸಂಪರ್ಕ ಮಾಡ್ತದೆ. ಪ್ರಸಿದ್ಧ ಅಟಲ್ ಟನಲ್ ಅಂತ ಏನು ಕರಿತೀವಿ ನಾವು, ಈ ಅಟಲ್ ಟನಲ್ ಕೂಡ ಈ ರೋಹ್ಟ್ಯಾಂಗ್ ಪಾಸ್ನಲ್ಲಿ ಕಂಡುಬರ್ತದೆ. ಓಕೆ, ಇಲ್ಲಿವರೆಗೆ 4 ಟನಲ್ಗಳನ್ನು ನೋಡಿದೆವು ನಾವು. ಒಂದನೇದು ಜವಾಹರ್ ಟನಲ್ ನೋಡಿದೆವು, ನೆಕ್ಸ್ಟ್ ಜೋಜಿಲಾ ಟನಲ್ ನೋಡಿದೆವು, ಜಿ-ಮೋರ್ ಟನಲ್ ನೋಡಿದೆವು, ಈಗ ಅಟಲ್ ಟನಲ್ ನೋಡ್ತೇವೆ. ಓಕೆ, 4 ಟನಲನ್ನು ನೋಡಿದೆವು. ಅಟಲ್ ಟನಲ್ ರೋಹ್ಟ್ಯಾಂಗ್ ಪಾಸ್ನಲ್ಲಿ ಕಂಡುಬರ್ತದೆ. ರೋಹ್ಟ್ಯಾಂಗ್ ಪಾಸ್ ಎಲ್ಲಿ ಅದ? ಹಿಮಾಚಲ ಪ್ರದೇಶದಲ್ಲಿ ಅದ. ಓಕೆ, ರೋಹ್ಟ್ಯಾಂಗ್ ಪಾಸ್ ಹಿಮಾಚಲ ಪ್ರದೇಶ ಕುಲ್ಲು ಕಣಿವೆಯನ್ನು ಲಾಹೋಲ್ ಮತ್ತು ಸ್ಪೀಟಿಯೊಂದಿಗೆ ಕನೆಕ್ಟ್ ಮಾಡುವ ಕಾರ್ಯವನ್ನು ಇದು ಮಾಡ್ತದೆ. ಓಕೆ, ನೆಕ್ಸ್ಟ್ ಉತ್ತರಾಖಂಡ. ಸ್ನೇಹಿತರೆ, ದೇವಭೂಮಿ ಅಂತೇಳಿ ನಾವು ಉತ್ತರಾಖಂಡವನ್ನು ಕರಿತೇವೆ. ಮೂಲತಃ ಇಲ್ಲಿ ಲಿಪು ಲೇಕ್ ಪಾಸ್ ಅಂತ ಬರ್ತದೆ. ಈ ಲಿಪು ಲೇಕ್ ಪಾಸ್ ಮೂಲಕವೇ ಭಾರತೀಯರು ಏನು ಮಾಡ್ತಾರೆ, ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಕೈಗೊಳ್ತಾರೆ. ಆ ದೃಷ್ಟಿಯಿಂದ ಇದು ಮಹತ್ವದ. ಕೈಲಾಸ ಮಾನಸ ಸರೋವರ ಯಾತ್ರೆ ಏನು ಮಾಡ್ತಾರಲ್ಲ, ಈ ಲಿಪು ಲೇಕ್ ಮೂಲಕ ಹಾಯ್ದು ಹೋಗ್ತಾರೆ. ಲಿಪು ಲೇಕ್ ಮೂಲತಃ ಟ್ರೈ ಜಂಕ್ಷನ್ನಲ್ಲಿ ಕಂಡುಬರ್ತದೆ. ಈ ಸೈಡ್ ಭಾರತದ, ಈ ಸೈಡ್ ನೇಪಾಳದ, ಈ ಸೈಡ್ ಟಿಬೆಟ್ ಅದ. 3 ಪ್ರದೇಶಗಳು ಒಂದಕ್ಕೊಂದು ಏನಾಗ್ತಾವೆ ಅಲ್ಲಿ ಜಾಯಿಂಟ್ ಅದಾವು. 3 ಪ್ರದೇಶಗಳು ಕೂಡುವಂಥ ಸ್ಥಳ ಯಾವುದಂದ್ರೆ ಅದು ಲಿಪು ಲೇಕ್. ಓಕೆ, ಲಿಪು ಲೇಕ್ ಬದಲ ಇತ್ತೀಚೆಗೆ ಭಾರತ ಮತ್ತು ನೇಪಾಳದ ನಡುವೆ ಸಂಘರ್ಷ ಏರ್ಪಟ್ಟದ. ಆ ದೃಷ್ಟಿಯಿಂದ ಲಿಪು ಲೇಕ್ ಮಹತ್ವದಾಗ್ತದೆ. ಲಿಪು ಲೇಕ್ ಗೊತ್ತಾಯಿತು. ನೆಕ್ಸ್ಟ್ ಉತ್ತರಾಖಂಡದಲ್ಲಿ 2ನೇ ಅತಿ ಮಹತ್ವದ ಪಾಸಸ್ ಯಾವುದಂದ್ರೆ ಮಾನಾ ಪಾಸ್. ಸ್ನೇಹಿತರೆ, ಇದು ಭಾರತದ ಉತ್ತರಾಖಂಡ ಮತ್ತು ಟಿಬೆಟ್ ನಡುವೆ ಸಂಪರ್ಕ ಏರ್ಪಡಿಸ್ತದೆ. ಉತ್ತರಾಖಂಡ ಮತ್ತು ಟಿಬೆಟ್. ಓಕೆ, ನೆಕ್ಸ್ಟ್ ಯಾವುದು? 3ನೇ ಅತಿ ಮಹತ್ವದ ಪಾಸ್ ಯಾವುದಂದ್ರೆ ಅದು ನೀತಿ ಪಾಸ್. ಮಾನಾ ಪಾಸ, ನೀತಿ ಪಾಸ. ಇದು ಕೂಡ ಎಲ್ಲಿ? ಭಾರತದ ಈ ಕುಮಾವುನ್ ಹಿಮಾಲಯದಲ್ಲಿ ಕಂಡುಬರ್ತದೆ. ಓಕೆ, ಲಿಪು ಲೇಕ್, ಮಾನಾ, ನೀತಿ. ನೆಕ್ಸ್ಟ್ ಯಾವುದು? ಮಂಗ್ಶಾದೂರ. ಪಾಸ್. ಓಕೆ, ಈ ರೀತಿಯಾಗಿ ಉತ್ತರಾಖಂಡದಲ್ಲಿ ನಾವು ಮುಖ್ಯವಾಗಿ 4 ನೆನಪಿಡಬೇಕು. ಇನ್ನೂ ಭಾಳ ಅದಾವು, ಅವೆಲ್ಲಗಳನ್ನು ನೋಡೋದು ಅವಶ್ಯಕ ಇಲ್ಲ. ಸೊ ಲಿಪು ಲೇಕ್, ಮಾನಾ, ನೀತಿ, ಮಂಗ್ಶಾದೂರ ಈ 4 ನೆನಪಿಡಬೇಕು ಉತ್ತರಾಖಂಡದಲ್ಲಿ. ಓಕೆ, ನಾವು ಯಾವ ರೀತಿ ನೆನಪಿಡಿಬೋದು? ಉತ್ತರಾಖಂಡ ಅಂದ್ರೆ ದೇವಭೂಮಿ ಅಂತೇಳಿ ನಾವು ಕರೆದೆವು. ದೇವ್ರ ಅದಾನಂದ್ರೆ ಅಲ್ಲಿ ನ್ಯಾಯ, ನೀತಿ, ಧರ್ಮ ಇತ್ಯಾದಿಗಳು ಇರಲೇಬೇಕು. ಅದಕ್ಕೆ ಮಾನ, ನೀತಿ ಇವುಗಳನ್ನು ನೆನಪಿಡಬೇಕು. ಈ ರೀತಿಯಾಗಿ ಏನು ಮಾನ, ನೀತಿ ಇವೆಲ್ಲಿದಾವೆ ಅಂದ್ರೆ ದೇವಭೂಮಿ ಉತ್ತರಾಖಂಡದಲ್ಲಿ ಕಂಡುಬರ್ತಾವೆ. ಇದು ಉತ್ತರಾಖಂಡ ಆಯಿತು. ನೆಕ್ಸ್ಟ್ ಸಿಕ್ಕಿಂ. ಓಕೆ, ಸಿಕ್ಕಿಂದಲ್ಲಿ ಮುಖ್ಯವಾಗಿ 2 ಪಾಸ್ಗಳು ಕಂಡುಬರ್ತಾವೆ. 2 ಪಾಸ್ ಯಾವ್ಯಾವ ಅಂದ್ರೆ ನಾಥುಲಾ ಮತ್ತು ಜೆಲೆಪ್ಲಾ. ಓಕೆ, ಈ 2 ಪಾಸಸ್ಸನ್ನು ನೆನಪಿಡಬೇಕು. ಮುಖ್ಯವಾಗಿ ನಾಥುಲಾ ಎಲ್ಲಿ ಕಂಡುಬರ್ತದೆ ಅಂದರೆ ಭಾರತ ಮತ್ತು ಚೀನಾ ನಡುವಿನ ಪ್ರಮುಖ ವ್ಯಾಪಾರ ಮಾರ್ಗ ಇದು. ಭಾರತ ಮತ್ತು ಚೀನಾ. ಸ್ನೇಹಿತರೆ, ಇಲ್ಲಿ ಚೀನಾ ಅಂದ್ರೆ ಟಿಬೆಟ್ ಅಂತ ನೆನಪಿಡಬೇಕು. ಚೀನಾದ ಒಂದು ಪ್ರಾಂತ್ಯ ಯಾವುದು? ಟಿಬೆಟ್. ಸೊ ಭಾರತ ಮತ್ತು ಟಿಬೆಟದ ಭಾಗವನ್ನು ಸಂಪರ್ಕ ಮಾಡುವ, ಅದರಲ್ಲೂ ಸಿಕ್ಕಿಂದಲ್ಲಿ ಸಂಪರ್ಕ ಮಾಡುವ ಪಾಸ್ ಯಾವುದಂದ್ರೆ ನಾಥುಲಾ ಪಾಸ್. ಓಕೆ, ಮೊದಲ 1962ರ ಯುದ್ಧದ ನಂತರ ಈ ಒಂದು ಮಾರ್ಗ ಏನದಲ್ಲ, ಉಭಯ ದೇಶಗಳ ವ್ಯಾಪಾರದ ದೃಷ್ಟಿಯಿಂದ ಮಹತ್ವಿತ್ತು. ಈ ಯುದ್ಧದ ನಂತರ ಅದನ್ನು ಕ್ಲೋಸ್ ಮಾಡಲಾಗಿತ್ತು. ಆದರೆ 2006ರಲ್ಲಿ ಇದನ್ನು ರೀಓಪನ್ ಮಾಡಲಾಗಿತ್ತು. ಓಕೆ, ರೀಓಪನ್ ಮಾಡಲಾಯಿತು. ಯಾವ ರೀತಿಯಾಗಿ ಕೇಳ್ಬೋದು? ಭಾರತದ ಸಿಕ್ಕಿಂ ಮತ್ತು ಚೀನಾದ ಟಿಬೆಟ್ ಪ್ರಾಂತ್ಯಗಳ ನಡುವಿನ ಪ್ರಮುಖ ವ್ಯಾಪಾರ ಮಾರ್ಗ ಯಾವುದಂತ ಕೇಳಿದ್ರೆ ಅದು ನಾಥುಲಾ ಪಾಸ್ ಮೂಲಕ ಆಗ್ತದೆ. ಓಕೆ, ನೆಕ್ಸ್ಟ್ ಜೆಲೆಪ್ಲಾ. ಸ್ನೇಹಿತರೆ, ಭಾರತದ ಸಿಕ್ಕಿಂ ಮತ್ತು ಭೂತಾನ್ ನಡುವೆ ಈ ಮೂಲಕ ಸಂಪರ್ಕ ಏರ್ಪಡ್ತದೆ.
ಸಿಕ್ಕಿಂ ಮತ್ತು ಭೂತಾನ್ ಆಗಿರ್ಬೋದು. ಸಿಕ್ಕಿಂದಿಂದ ಟಿಬೆಟ್ನ ರಾಜಧಾನಿ ಯಾವುದು, ಲಾಸಾದ ನಡುವೆ ಸಂಪರ್ಕ ಮಾಡುವಂಥ ಒಂದು ಪಾಸ್ ಯಾವುದಂದ್ರೆ ಜೆಲೆಪ್ಲಾ ಪಾಸ್. ಚುಂಬಿ ವ್ಯಾಲಿ ಬರ್ತದೆ ಇಲ್ಲಿ. ಮೂಲತಃ ಚುಂಬಿ ವ್ಯಾಲಿ ಟಿಬೆಟ್ಗೆ ಸಂಬಂಧಿಸಿದ್ದು. ಈ ಚುಂಬಿ ವ್ಯಾಲಿಯ ಮೂಲಕ ಏನಾಗ್ತದೆ, ಸಂಪರ್ಕ ಏರ್ಪಡ್ತದೆ. ಇದು ಜೆಲೆಪ್ಲಾ ಪಾಸ್ ಆಯಿತು. ಸಿಕ್ಕಿಂದಲ್ಲಿ ಯಾವ ಎರಡು ಕಣಿವೆ ಮಾರ್ಗ ಅಥವಾ ಪಾಸಸ್ಗಳು ಕಂಡು ಬರ್ತಾವೆ ಅಂದ್ರೆ ನಾಥುಲಾ ಮತ್ತು ಜೆಲೆಪ್ಲಾ. ಓಕೆ, ನೆಕ್ಸ್ಟ್ ಈಶಾನ್ಯ ಭಾರತದಲ್ಲಿ ಮುಖ್ಯವಾಗಿ ನಾವು ಅರುಣಾಚಲ ಪ್ರದೇಶದಲ್ಲಿ ನೋಡ್ತೇವೆ. ಅರುಣಾಚಲ ಪ್ರದೇಶದಲ್ಲಿ ಮುಖ್ಯವಾಗಿ ನಾವು ಎರಡನ್ನು ನೋಡಬೇಕು. ಒಂದು ಬೋಮ್ಡಿಲಾ ಪಾಸ್ ನೋಡಬೇಕು. ನೆಕ್ಸ್ಟ್ ದೀಪು ಪಾಸ್ ನೋಡಬೇಕು. ಇನ್ನೊಂದು ಅದು ಡೈಫರ್ ಪಾಸ್ ಅಂಥೇಳಿ, ಇವು ಮೂರನ್ನು ನೋಡಬೇಕು. ಬೋಮ್ಡಿಲಾ ಎಲ್ಲಿ ಬರ್ತದೆ? ಮೂಲತಃ ಇದು ಅರುಣಾಚಲ ಪ್ರದೇಶ ಅಂತ ತಿಳಿದ್ರೆ, ಅರುಣಾಚಲ ಪ್ರದೇಶ ಇಲ್ಲಿ ಟಿಬೆಟ್ ಆಯಿತು, ಭೂಟಾನ್ ಆಯಿತು. ಓಕೆ, ಇಲ್ಲಿ ಏನದ, ತವಾಂಗ್ ಅನ್ನೋ ಪ್ರದೇಶ ಅದ. ಚೀನಾ ಏನು ಮಾಡ್ತದೆ, ಈ ತವಾಂಗ್ ಪ್ರದೇಶ ತಂದಂತೇಳಿ ಖ್ಯಾತೆ ತೆಗಿತದೆ ಪ್ರತಿ ಸಲ. ಆದರೆ ಅದು ಆ್ಯಕ್ಚುಲಿ ಭಾರತದ ಅರುಣಾಚಲ ಪ್ರದೇಶದ ಭಾಗ ಅದ. ಈ ತವಾಂಗ್ ಪ್ರದೇಶದೊಂದಿಗೆ ಸಂಪರ್ಕ ಮಾಡುವ ಒಂದು ಕಣಿವೆ ಯಾವುದು ಅಂದ್ರೆ ಅದು ಬೋಮ್ಡಿಲಾ. ಓಕೆ, ಎಲ್ಲಿ ಬರ್ತದೆ ಬೋಮ್ಡಿಲಾ ಗೊತ್ತಾಯಿತು. ಈ ಅರುಣಾಚಲ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಈ ತವಾಂಗ್ ಪ್ರದೇಶವನ್ನು ಸಂಪರ್ಕಿಸುವ ಪಾಸ್ ಯಾವುದು ಅಂದ್ರೆ ಅದು ಬೋಮ್ಡಿಲಾ. ಓಕೆ, ಇದೇನು ಮಾಡ್ತದೆ, ಅರುಣಾಚಲ ಪ್ರದೇಶದಿಂದ ತವಾಂಗ್ದಿಂದ ಏನು ಟಿಬೆಟ್ನ ಲಾಸಾದೊಂದಿಗೆ ಸಂಪರ್ಕವನ್ನು ಸಾಧಿಸ್ತದೆ. ಇದು ಬೋಮ್ಡಿಲಾ ಆಯಿತು. ನೆಕ್ಸ್ಟ್ ದೀಪು ಪಾಸ್ ಎಲ್ಲಿ ಬರ್ತದೆ, ಇಲ್ಲಿ ಬರ್ತದೆ. ದೀಪು ಪಾಸ್ ಮೂಲತಃ ಭಾರತ, ಮ್ಯಾನ್ಮಾರ್ ಮತ್ತು ಚೈನಾದ ಟ್ರೈ ಜಂಕ್ಷನ್ ಪಾಯಿಂಟ್. ಇದು ಟ್ರೈ ಜಂಕ್ಷನ್ ಅಂತ ಕರಿತೇವೆ. ಮೂರೂ ದೇಶಗಳು ಇಲ್ಲಿ ಏನು ಮಾಡ್ತಾವೆ, ಒಟ್ಟಿಗೆ ಬಂದು ಪರಸ್ಪರ ಗಡಿಯನ್ನು ಹಂಚ್ಕೋತಾವೆ ಇಲ್ಲಿ ದೀಪು ಪಾಸ್ ಅಂತಕ. ನೆಕ್ಸ್ಟ್ ಡೈಪರ್ ಪಾಸ್ ಅಂದರೆ ಏನು, ಎಲ್ಲಿ ಬರ್ತದೆ ಅಂದ್ರೆ ಈ ಭಾಗದಲ್ಲಿ ಬರ್ತದೆ. ಅರುಣಾಚಲ ಪ್ರದೇಶವನ್ನು ಮ್ಯಾನ್ಮಾರ್ನೊಂದಿಗೆ ಸಂಪರ್ಕಿಸುವ ಕಾರ್ಯವನ್ನು ಯಾವುದು ಮಾಡ್ತದೆ ಅಂದ್ರೆ ಅದು ಡೈಪರ್ ಪಾಸ್. ಓಕೆ, ಅರುಣಾಚಲ ಪ್ರದೇಶವನ್ನು ಮ್ಯಾನ್ಮಾರ್ದೊಂದಿಗೆ ಸಂಪರ್ಕ ಮಾಡ್ತದೆ. ಇದು ಡೈಪರ್ ಪಾಸ್ ಆಯಿತು. ಈಶಾನ್ಯ ರಾಜ್ಯಗಳಲ್ಲಿ ಇವು ಮೂರು ಭಾಳ ಮಹತ್ವದವು. ಓಕೆ, ನೆಕ್ಸ್ಟ್ ದಕ್ಷಿಣ ಭಾರತದಲ್ಲಿ ಬರೋಣ. ಈಗ ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಹಲವಾರು ಪಾಸಸ್ಗಳದಾವು. ಉತ್ತರದಿಂದ ದಕ್ಷಿಣಕ್ಕೆ ನೋಡೋದಾದ್ರೆ ಮೊದಲು ಥಾಲ್ ಘಾಟ್ ಬರ್ತದೆ. ಈಗ ಹೇಳತ್ತಿದ್ದು ನಾವು ಪಶ್ಚಿಮ ಘಟ್ಟಗಳಲ್ಲಿಯ ಪರ್ವತ ಕಣಿವೆ ಮಾರ್ಗಗಳನ್ನು ಹೇಳತ್ತೇವೆ. ಸೊ ಥಾಲ್ ಘಾಟ್. ನೆಕ್ಸ್ಟ್ ಯಾವ್ದು ಬರ್ತದೆ, ಬೋರ್ ಘಾಟ್ ಬರ್ತದೆ. ನೆಕ್ಸ್ಟ್ ಯಾವ್ದು ಬರ್ತದೆ, ಪಾಲಕ್ಕಡ್ ಗ್ಯಾಪ್. ನೆಕ್ಸ್ಟ್ ಯಾವ್ದು ಬರ್ತದೆ, ಸೇನ್ಕೊಟ್ಟ ಬರ್ತದೆ. ಈ ರೀತಿಯಾಗಿ 4 ಈ ಪಾಸಸ್ಗಳನ್ನು ನೆನಪಿಡಿಯೋದು ಅವಶ್ಯಕ. ಹಾಗಾದ್ರೆ ಈ ಥಾಲ್ ಘಾಟ್ ಎಲ್ಲಿ ಬರ್ತದೆ ಅಂದ್ರೆ ಮುಂಬೈ ಮತ್ತು ನಾಸಿಕ್ಗಳ ನಡುವೆ ಈ ಕನೆಕ್ಟ್ ಮಾಡುವಂಥ ಪಾಸ್ ಯಾವುದಂದ್ರೆ ಅದು ಥಾಲ್ ಘಾಟ್ ಪಾಸ್, ಮುಂಬೈ ನಾಸಿಕ್. ನೆಕ್ಸ್ಟ್ ಬೋರ್ ಘಾಟ್ ಮುಂಬೈ ಮತ್ತು ಪುಣೆ ನಡುವೆ ಸಂಪರ್ಕವನ್ನು ಮಾಡುವ ಪಾಸ್ ಯಾವುದಂದ್ರೆ ಅದು ಬೋರ್ ಘಾಟ್. ನೆಕ್ಸ್ಟ್ ಪಾಲಕ್ಕಡ್ ಅನ್ಬೋದು, ಪಾಲ್ಘಾಟ್ ಅನ್ಬೋದು. ಇದು ಎಲ್ಲಿ ಬರ್ತದೆ ಅಂದ್ರೆ ಕೇರಳ ಮತ್ತು ತಮಿಳುನಾಡುಗಳನ್ನು ಕನೆಕ್ಟ್ ಮಾಡ್ತದೆ. ಅದರಲ್ಲಿ ಯಾವ ನಗರ ಅಂದ್ರೆ ಕೇರಳದ ಪಾಲಕ್ಕಡನ್ನು ತಮಿಳುನಾಡಿನ ಕೊಯಿಮುತ್ತೂರ್ದೊಂದಿಗೆ ಸಂಪರ್ಕ ಮಾಡುವ ಕಾರ್ಯವನ್ನು ಪಾಲ್ಘಾಟ್ ಮಾಡ್ತದೆ. ಇದು ಪಾಲ್ಘಾಟ್ ಆಯಿತು. ನೆಕ್ಸ್ಟ್ ಸೇನ್ಕೊಟ್ಟ ಪಾಸ್ ಅನ್ಬೋದು ಅಥವಾ ಗ್ಯಾಪ್ ಅನ್ಬೋದು. ಇದು ಕೇರಳದ ಕೊಲ್ಲಂ ಮತ್ತು ತಮಿಳುನಾಡಿನ ಮದುರೈಯನ್ನು ಸಂಪರ್ಕ ಮಾಡುವ ಪಾಸ್ ಯಾವುದಂದ್ರೆ ಸೇನ್ಕೊಟ್ಟ ಪಾಸ್. ಸೊ ದಕ್ಷಿಣ ಭಾರತದಲ್ಲಿ ಥಾಲ್ ಘಾಟ್, ಬೋರ್ ಘಾಟ್, ಪಾಲಕ್ಕಡ್ ಗ್ಯಾಪ್, ಸೇನ್ಕೊಟ್ಟ ಗ್ಯಾಪ್ ಈ 4 ಇಂಪಾರ್ಟೆಂಟ್ ಅದಾವು. ಇವೇ 3 ಹೊಂದಿಸಿ ಬರೆಯ ರೂಪದಲ್ಲಿ ಇತ್ತೀಚೆಗೆ ಸಿವಿಲ್ PC ಎಕ್ಸಾಮ್ಗಳಲ್ಲಿ ಕೇಳಲಾಗಿತ್ತು. ಆದ ಕಾರಣ ಇದು ಅತಿ ಮಹತ್ವದ ಅನ್ನಿಸ್ತದೆ. ಇದೇನಾಯಿತು, ಪಶ್ಚಿಮ ಘಟ್ಟದಲ್ಲಿಯ ಪಾಸಸ್ಗಳದು. ನೆಕ್ಸ್ಟ್ ಈ ಸೆಂಟ್ರಲ್ ಇಂಡಿಯಾ
ಮಧ್ಯ ಭಾರತದಲ್ಲಿ ಅದರಲ್ಲೂ ಈ ವಿಂಧ್ಯ ಸಾತ್ಪುರ ಪರ್ವತ ಶ್ರೇಣಿಗಳಲ್ಲಿ ಯಾವ ಕಣಿವೆ ಮಾರ್ಗಗಳು ಕಂಡು ಬರ್ತಾವೆ ಅಂತ ನೋಡಬೇಕು. ಕಾರಣ ನೋಡಿದೆವು, ಇದು ವಿಂಧ್ಯ ಪರ್ವತ ಶ್ರೇಣಿ ಸುಮಾರು ಕಂಟಿನ್ಯೂಸ್ ಆಗಿದ್ದು ನಿರಂತರವಾಗಿ ಹರಡಿದ್ದು 4 ರಾಜ್ಯಗಳ ಮೂಲಕ ಹರಡಿದೆ ಅಂತ ನೋಡಿದೆವು. ವಿಂಧ್ಯ 4 ರಾಜ್ಯಗಳು, ಸಾತ್ಪುರ 4 ರಾಜ್ಯಗಳು, ಗುಜರಾತ್ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು. ಈ 4 ರಾಜ್ಯಗಳ ಮೂಲಕ ವಿಂಧ್ಯ ಹರಿದದ. ಇದು ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಛತ್ತೀಸ್ಗಢ, ಈ 4 ರಾಜ್ಯಗಳ ಮೂಲಕ ಸಾತ್ಪುರ ಆಗಿರ್ಬೋದು, ಇದು ವಿಂಧ್ಯ. ಹೀಗಿದ್ದಾಗ ಭಾರತದ ಉತ್ತರ ಭಾಗವನ್ನು ದಕ್ಷಿಣ ಭಾಗದೊಂದಿಗೆ ಜೋಡಿಸುವ ಕಾರ್ಯ ಆಗಬೇಕಾದ್ರೆ ಈ ಎರಡೂ ಪರ್ವತ ಶ್ರೇಣಿಗಳಲ್ಲಿ ಪಾಸಸ್ಗಳಿರುವುದು ಕಡ್ಡಾಯ. ಈ ಪಾಸಸ್ಗಳ ಮೂಲಕವಾಗಿಯೇ ಉತ್ತರ ಭಾರತದ ರಾಜರು ದಕ್ಷಿಣ ಭಾರತದ ಮೂಲಕ, ಅಂದರೆ ಈ ಪಾಸ್ಗಳ ಮೂಲಕ ದಕ್ಷಿಣ ಭಾರತಕ್ಕೆ ಬಂದು ದಕ್ಷಿಣ ಭಾರತದಲ್ಲಿ ಅನೇಕ ಆಕ್ರಮಣಗಳನ್ನು, ದರೋಡೆಗಳನ್ನು, ಲೂಟಿಗಳನ್ನು ಮಾಡಿರುವುದು ಇತಿಹಾಸದಲ್ಲಿ ನೋಡ್ತೇವೆ. ಓಕೆ, ಹಾಗಾದರೆ ಈ ವಿಂಧ್ಯ ಆಗಿರ್ಬೋದು, ಸಾತ್ಪುರ ಪರ್ವತ ಶ್ರೇಣಿಗಳಲ್ಲಿ ಯಾವ್ಯಾವ ಕಂಡು ಬರ್ತಾವೆ ಸ್ನೇಹಿತರೆ? ಮೊದಲು ಸಾತ್ಪುರ ಪರ್ವತ ಶ್ರೇಣಿಗಳಲ್ಲಿ ನೋಡೋದಾದ್ರೆ ಆಸಿರ್ಗಢ ಪಾಸ್ ಅಂತ ಬರ್ತದೆ. ಆಸಿರ್ಗಢ ಪಾಸ್ ಮೂಲತಃ ಎಲ್ಲಿ ಕಂಡು ಬರ್ತದೆ? ಸಾತ್ಪುರ ಪರ್ವತ ಶ್ರೇಣಿಯಲ್ಲಿ ಕಂಡು ಬರ್ತದೆ. ಸಾತ್ಪುರ ಪರ್ವತ ಶ್ರೇಣಿಯ ಉತ್ತರ ಭಾಗದಲ್ಲಿ ನರ್ಮದಾ ನದಿ ಹರಿತದೆ. ದಕ್ಷಿಣ ಭಾಗದಲ್ಲಿ ತಾಪಿ ಅಥವಾ ತಪತಿ ನದಿ ಹರಿತದೆ ಅಂತ ನೋಡ್ತೇವೆ. ಈ ತಾಪಿ ಮತ್ತು ನರ್ಮದಾ ನದಿಯ ನಡುವೆ ಯಾವುದು ಕಂಡು ಬರ್ತದೆ? ಆಸಿರ್ಗಢ ಪಾಸ್ ಕಂಡು ಬರ್ತದೆ. ಓಕೆ, ಇದನ್ನು ಏನಂತ ಕರಿತೇವೆ? ದಕ್ಷಿಣದ ಕೈಗನ್ನಡಿ ಅಥವಾ ದಕ್ಷಿಣದ ಹೆಬ್ಬಾಗಿಲು ಅಂತೇಳಿ ನಾವು ಈ ಆಸಿರ್ಗಢ ಪಾಸನ್ನು ಗುರುತಿಸ್ತೇವೆ. ದಕ್ಷಿಣದ ಹೆಬ್ಬಾಗಿಲು. ಸೊ ನಮ್ಗೆ ಡೈರೆಕ್ಟಾಗಿ ಕೇಳ್ಬೋದು, ದಕ್ಷಿಣದ ಹೆಬ್ಬಾಗಿಲು ಅಂಥೇಳಿ ಯಾವ ಪಾಸನ್ನು ಕರಿತೇವೆ ಅಂದ್ರೆ ಆಸಿರ್ಗಢ ಪಾಸ್. ಆಸಿರ್ಗಢ ಕಣಿವೆ ಮಾರ್ಗ ಎಲ್ಲಿ ಕಂಡು ಬರ್ತದೆ? ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ. ಯಾವ ಪರ್ವತ ಶ್ರೇಣಿ ಅಂದರೆ ಸಾತ್ಪುರ ಪರ್ವತ ಶ್ರೇಣಿ. ಓಕೆ, ನರ್ಮದಾ ಮತ್ತು ತಾಪಿ ನದಿಗಳ ಮಧ್ಯದಲ್ಲಿ ಕಂಡು ಬರ್ತದೆ. ಓಕೆ, ಹಾಗಾಗಿ ಈ ಆಸಿರ್ಗಢ ಪಾಸವನ್ನು ಕಂಟ್ರೋಲ್ ಮಾಡುವ ಉದ್ದೇಶದಿಂದ ಇಲ್ಲೇನು ಮಾಡಲಾಗಿದೆ? ಆಸಿರ್ಗಢ ಕೋಟೆಯನ್ನು ನಿರ್ಮಾಣ ಮಾಡಲಾಗಿದೆ. ಇದು ಸಾತ್ಪುರ ಪರ್ವತ ಶ್ರೇಣಿ ಆಯಿತು. ಸ್ನೇಹಿತರೆ, ನೆಕ್ಸ್ಟ್ ಯಾವುದಂದ್ರೆ ಬುರಾನ್ಪುರ್ ಗ್ಯಾಪ್. ಮೂಲತಃ ಇದು ಸಾತ್ಪುರ ಶ್ರೇಣಿಯ ಪೂರ್ವ ಭಾಗದಲ್ಲಿರುವ ರಾಜ್ಪಿಪ್ಲಾ ಪರ್ವತ ಶ್ರೇಣಿಯಲ್ಲಿ ಕಂಡುಬರ್ತದೆ. ಯಾವುದು? ಬುರಾನ್ಪುರ್ ಗ್ಯಾಪ್. ಸೊ ಇನ್ನೊಮ್ಮೆ ಹೇಳ್ಬೇಕಂದ್ರೆ ರಾಜ್ಪಿಪ್ಲಾ ಪರ್ವತ ಶ್ರೇಣಿಯಲ್ಲಿ ಬುರಾನ್ಪುರ್ ಗ್ಯಾಪ್ ಅಥವಾ ಬುರಾನ್ಪುರ್ ಪಾಸ ಕಂಡುಬರ್ತದೆ. ಓಕೆ, ಎಂಡ್ ಆಫ್ ದ ಡೇ ಇದನ್ನು ಏನಂತ ಕರಿತೇವೆ? ಸಾತ್ಪುರ ಪರ್ವತ ಶ್ರೇಣಿಯ ಭಾಗ ಅಂಥೇಳಿ ಕರಿತೇವೆ. ಸೊ ಸಾತ್ಪುರ ಪರ್ವತ ಶ್ರೇಣಿಯಲ್ಲಿ ಒಂದೇದೇನು ನೋಡಿದೆವು? ಆಸಿರ್ಗಢ ಪಾಸನ್ನು ನೋಡಿದೆವು. ನೆಕ್ಸ್ಟ್ ಯಾವುದು? ಬುರಾನ್ಪುರ್ ಪಾಸ್ ಅಥವಾ ಬುರಾನ್ಪುರ್ ಗ್ಯಾಪ್. ನೆಕ್ಸ್ಟ್ ಏನು? ಅರಾವಳಿ ಪರ್ವತ ಶ್ರೇಣಿಯನ್ನು ನೋಡೋಣ. ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಮುಖ್ಯವಾಗಿ 2 ಪಾಸ್ಗಳು ಬರ್ತಾವೆ. ಒಂದೇದು ಯಾವುದು? ಹಳದಿಘಾಟಿ ಪಾಸ್. ನೆಕ್ಸ್ಟ್ ಎರಡನೇದು ಯಾವುದು ಅಂದ್ರೆ ಅದು ಗೋರಮ್ ಘಾಟ್. ಓಕೆ, ಈ 2 ಪಾಸಸ್ಗಳು ಬರ್ತಾವೆ. ಹಳದಿಘಾಟಿಯನ್ನು ನಮ್ಗೆ ಐತಿಹಾಸಿಕವಾಗಿ ನೆನಪು ಬರೋದೇ ಅಕ್ಬರನ ಈ ಸೇನಾಧಿಪತಿಯಾದ ಮಾನ್ಸಿಂಗ್ ಮತ್ತು ರಜಪೂತ್ ರಾಜ ಮಹಾರಾಣಾ ಪ್ರತಾಪ್ ಸಿಂಗನ ನಡುವೆ ನಡೆದ ಈ ಹಳದಿಘಾಟಿ ಕದನ ನೆನಪಿಗೆ ಬರ್ತದೆ. ಆ ಹಳದಿಘಾಟಿ ಕದನ ಮುಖ್ಯವಾಗಿ ಇದೇ ಪಾಸ್ನಲ್ಲಿ ನಡೆದಿರ್ತದೆ. ಆ ಒಂದು ವಿಷಯಗೋಸ್ಕರವಾಗಿ ಈ ಹಳದಿಘಾಟಿ ಮಹತ್ವದ. ಸೊ ಹಳದಿಘಾಟಿ ಎಲ್ಲಿ ಅದ? ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಕಂಡುಬರ್ತದೆ. ಓಕೆ, ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಹಳದಿಘಾಟಿ. ನೆಕ್ಸ್ಟ್ ಗೋರಮ್ ಘಾಟ್. ಇದು ಎಲ್ಲಿ ಕಂಡುಬರ್ತದೆ? ಇದು ಕೂಡ ಅರಾವಳಿಯಲ್ಲಿ ಕಂಡುಬರ್ತದೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ನಾವು ಏನು ಮಾಡಿದೆವು? ಭಾರತದ ಎಲ್ಲ ಅಥವಾ ಮಹತ್ವದ ಪಾಸಸ್ಗಳನ್ನು ನೋಡುವ ಪ್ರಯತ್ನವನ್ನು ಮಾಡಿದೆವು. ಮೊದಲು ಎಲ್ಲಿಂದ ಆರಂಭ ಮಾಡಿದೆವು? ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಿಂದ ಆರಂಭ ಮಾಡಿದೆವು. ಜೋಜಿಲಾ ಆಗಿರ್ಬೋದು, ಬನಿಹಾಲ್ ಪಾಸ್ ಆಗಿರ್ಬೋದು, ಖರ್ದುಂಗ್ಲಾ ಆಗಿರ್ಬೋದು, ಉಮ್ಲಿಂಗ್ಲಾ ಆಗಿರ್ಬೋದು, ಚಾಂಗ್ಲಾ ಆಗಿರ್ಬೋದು, ಈ ರೀತಿಯ ಎಲ್ಲ ಪರ್ವತ ಶ್ರೇಣಿಗಳನ್ನು ನೋಡಿದೆವು. ಅಲ್ಲಿ ಒನ್ ಲೈನರ್ ಪಾಯಿಂಟ್ ಯಾವ ರೀತಿಯಾಗಿ ನೋಡ್ಬೋದು? ಅಟಲ್ ಟನಲ್ ಯಾವ ಪರ್ವತ ಶ್ರೇಣಿಯಲ್ಲಿ ಅದಂದ್ರೆ ಅದು ರೋಹ್ಟ್ಯಾಂಗ್ ಪರ್ವತ ಶ್ರೇಣಿ. ಓಕೆ, ನೆಕ್ಸ್ಟ್
ಜೋಜಿಲಾ ಟನಲ್ ಯಾವ ಪರ್ವತ ಶ್ರೇಣಿಯಲ್ಲಿದೆ? ಜೋಜಿಲಾ ಪಾಸ್ನಲ್ಲಿ ಕಂಡುಬರ್ತದೆ. ಬನಿಹಾಲ್ ಪಾಸ್ ಎಲ್ಲಿ ಅದ ಅಂದರೆ ಅದು ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಅದ. ಓಕೆ. ಅತಿ ಎತ್ತರವಾದ ಮೋಟಾರೇಬಲ್ ಲ್ಯಾಂಡ್ ಯಾವುದಂದ್ರೆ ಅದು ಉಮ್ಲಿಂಗ್ಲಾ ಪಾಸ್. ಅತಿ ಎತ್ತರದ ಮೋಟಾರು ರಸ್ತೆ ಯಾವುದಂದ್ರೆ ಅದು ಉಮ್ಲಿಂಗ್ಲಾ ಪಾಸ್. ಓಕೆ. ಈ ಕೈಲಾಸ ಮಾನಸ ಸರೋವರದ ಯಾತ್ರಿಕರು ಯಾವ ಮಾರ್ಗದ ಮೂಲಕ ಹೋಗ್ತಾರಂದ್ರೆ ಅದು ಲಿಪುಲೇಖ್. ಮೂಲದ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ? ಉತ್ತರಾಖಂಡ. ಓಕೆ. ಸಿಕ್ಕಿಂನಿಂದ ಟಿಬೇಟನ್ನು ಸಂಪರ್ಕಿಸುವ ಪಾಸಸ್ ಯಾವುದಂದ್ರೆ ಅದು ನಾಥುಲಾ. ಭಾರತವನ್ನು ಮ್ಯಾನ್ಮಾರ್ದೊಂದಿಗೆ ಸಂಪರ್ಕಿಸುವ ಪಾಸ್ ಯಾವುದಂದ್ರೆ ಅದು ಡೈಪರ್ ಪಾಸ್. ದಕ್ಷಿಣ ಭಾರತದ ಹೆಬ್ಬಾಗಿಲು ಯಾವುದಂದ್ರೆ ಅದು ಆಸಿರ್ಗಢ್ ಪಾಸ್. ಥಾಲ್ಘಾಟ್ ಮುಂಬೈ ಮತ್ತು ನಾಸಿಕ್. ಬೋರ್ಘಾಟ್ ಮುಂಬೈ ಮತ್ತು ಪುಣೆ. ಪಾಲಕ್ಕಡ್ ಗ್ಯಾಪ್ ಪಾಲಕ್ಕಡ್ ಮತ್ತು ಕೊಯಮತ್ತೂರ್. ಸೇನ್ಕೊಟ್ಟ ಗ್ಯಾಪ್ ಮಧುರೈ ಮತ್ತು ಕೊಲ್ಲಂ. ಈ ರೀತಿಯಾಗಿ ಭಾರತದ ಪ್ರಮುಖ ಪಾಸಸ್ಗಳನ್ನು ಅಧ್ಯಯನ ಮಾಡಿದೆವು. ಸೊ ಇವತ್ತು ಪಾಸಸ್ಗಳನ್ನು ನೋಡೆವು. ನೆಕ್ಸ್ಟ್ ಏನು ಮಾಡೋದು? ಭಾರತದಲ್ಲಿಯ ಪ್ರಮುಖ ನದಿಗಳನ್ನು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡೋಣ. ಸೊ ಹಾಗಾಗಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡುವ ಮೂಲಕ ನಾವು ವಿಡಿಯೋ ಮಾಡೋಣ ನಿಮ್ಗೆ ತಲುಪ್ತದೆ. ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತಾ ಥ್ಯಾಂಕ್ ಯು. ಜೈ ಹಿಂದ್.